ಎಲ್ಲರಿಗೂ ಶರಣು. ಅಧಿಕಾರಕ್ಕೆ ಬಂದಂಥದ್ದು ಯಾವುದೇ ಪಕ್ಷ ಆಗಿರಲಿ, ಅವರು ಪ್ರತಿಭಟನೆಗಳನ್ನ ಹತ್ತಿಕ್ತಾನೆ ಇರ್ತಾರೆ. ಅಂದರೆ ಪ್ರತಿಭಟನೆಗಳು ನಡಿಲೇಬಾರ್ದು ಅಂತ ಇವರ ಉದ್ದೇಶನ ಅಂದರೆ ಖಂಡಿತವಾಗ್ಲೂ ಆ ರೀತಿ ಇರೋದಿಲ್ಲ. ಒಂದಷ್ಟು ಮುಜುಗರಗಳನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಹತ್ತಿಕ್ಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇದ್ರ ಜೊತೆಗೆ ನಡಿಲೇಬಾರ್ದು ಅನ್ನುವಂಥ ದರ್ಪ ಕೂಡ ಕೆಲವು ಅಧಿಕಾರಿಗಳಲ್ಲಿ, ಕೆಲವು ಆಯ್ಕೆ ಆದಂಥ ಜನಪ್ರತಿನಿಧಿಗಳಲ್ಲಿ ಇದ್ದೇ ಇರುತ್ತೆ. ಈಗ ನಾವು ಗಮನಿಸೋದಾದರೆ, ಏನು ನೇಪಾಳದಲ್ಲಿ ಯೂತ್ಸು ಆ ಒಂದು ಸರ್ಕಾರದ ಆಫೀಸ್ಗಳನ್ನೆಲ್ಲ ಒಡೆದಾಕಿ ಅಲ್ಲಿಯ ವ್ಯವಸ್ಥೆನೇ ಬದಲಾಗಬೇಕು ಅಂತೇಳಿ ಅಲ್ಲಿ ಪ್ರಧಾನಿ ಇವ್ರನ್ನೆಲ್ಲ ಬದಲಾಯಿಸಿದ್ರು, ಆ ರೀತಿ ಇಂಡಿಯಾದಲ್ಲೂ ಕೂಡ ಆಗುತ್ತೆ ಅಂತ ಸಾಕಷ್ಟು ಜನ ಎಲ್ಲ ಮಾತಾಡ್ತಿದ್ರು. ಅದು ನಮಗಂತೂ ಆ ರೀತಿ ಆಗುತ್ತೆ ಅಂತ ಅನ್ಸೋದಿಲ್ಲ. ಏಕೆಂದರೆ ಇಲ್ಲಿರುವ ಜಾತಿ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆ, ಇಲ್ಲಿಲ್ಲೇ ಸಣ್ಣ ಸಣ್ಣದಾಗಿ ಅವಾಗವಾಗ ಜಗಳ ಆಡಿ ಜನರು ಅವರ ಫ್ರಸ್ಟ್ರೇಷನ್ನ ತೀರಿಸ್ಕೊಂಡಿರ್ತಾರೆ. ಹಾಗಾಗಿ ಅಷ್ಟು ದೊಡ್ಡ ಮಟ್ಟದ ಎನರ್ಜಿ ಅವರಲ್ಲಿ ಉಳಿದಿರಲಾರ್ದು. ಆದರೂ ಕೂಡ ಲೇ ಲಡಾಖಲ್ಲಿ ಏನೋ BJP ಆಫೀಸ್ಗೆ ಬೆಂಕಿ ಹಾಕಿದ್ರು, ಅದನ್ನೆಲ್ಲ ಧ್ವಂಸ ಮಾಡಿದ್ರು, ಏನೋ ಒಂದು ಪೂರ್ಣ ಪ್ರಮಾಣದ ರಾಜ್ಯ ಕೊಡ್ತೀವಿ ಅಂತ ಹೇಳಿದ್ರು, ಆ ಸ್ಟೇಟಸ್ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಂತ ಪತ್ರಿಕೆಯಲ್ಲಿ ಸುದ್ದಿ ಬಂದಾಗ ಕೆಲವರು ಅದನ್ನು ಇದೆಲ್ಲ ಸುಳ್ಳು, ನೇಪಾಳದನ್ನು ಇಲ್ಲಿ ತೋರಿಸ್ತಾ ಇದ್ದೀರಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಅಥೆಂಟಿಕೇಟೆಡ್ ಆಗಿ ಒಂದಷ್ಟು ದೊಡ್ಡ ದೊಡ್ಡ ಸುದ್ದಿವಾಹಿನಿಯಲ್ಲಿ ಬಂದ ಮೇಲೆ ಎಲ್ಲರೂ ಸುಮ್ಮನಾದರು. ಈಗ ಇಲ್ಲಿರುವಂಥ ಈ RSS BJPಯ ಫ್ರ್ಯಾಕ್ಷನ್ಗಳು ಏನವೆ, RSS BJP ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಜನವಾರದವರ ಥಿಯರಿ, ಇಲ್ಲಾಂದರೆ ಜನವಾರದವರ ಸಿದ್ಧಾಂತ ಏನಿದೆ, ಮೇಲು ಕೀಳು, ತಾರತಮ್ಯ, ಅಸ್ಪೃಶ್ಯತೆ, ಕಪ್ಪು ಬಿಳುಪು, ಹೆಣ್ಣು ಗಂಡು, ಈ ಥರದ್ದೆಲ್ಲ ಎಲ್ಲೆಲ್ಲಿ ಸಾಧ್ಯನೋ ಅದೆಲ್ಲ ತಾರತಮ್ಯನೂ ಈ ಒಂದು ಸಪ್ಪೆದಾರದ ಮೂಲಕ ಮಾಡಿಟ್ಟಿದ್ದಾರಲ್ಲ, ಇದರಿಂದ ಲಾಭ ಪಡಿತಾ ಇರೋರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಯಾವುದೇ ಹೋರಾಟ, ಯಾವುದೇ ಪ್ರತಿಭಟನೆಗಳು ನಡೀತಾ ಇರಲಿ, ಅಲ್ಲಿ ಒಳಗಡೆ ನುಸುಳಿ ಅವರು ಅದನ್ನು ಇಲ್ಲಿ ಆಡಳಿತ ಮಾಡ್ತಾ ಇರುವಂಥ ಸರ್ಕಾರದ ವಿರುದ್ಧ ತಿರುಗಿಸ್ತೆ, ಇದು ಕಾಂಗ್ರೆಸ್ಸು ಆ ಥರ ಎಲ್ಲ ತಿರುಗಿಸ್ತಾ ಇದ್ದಾರೆ. ಹಂಗಂದ್ಬಿಟ್ಟು ಈಗ ಆಡಳಿತ ಮಾಡ್ತಾ ಇರುವ ಕಾಂಗ್ರೆಸ್ ಪಕ್ಷ ಏನು ಭಾಳ ಒಳ್ಳೆ ಆಡಳಿತ ಮಾಡ್ತಾ ಇದೆ ಅಂತಲ್ಲ. ಈ ರಸ್ತೆ ಗುಂಡಿಗಳ ವಿಚಾರದಲ್ಲೇ ರಸ್ತೆ ಗುಂಡಿಗಳು ಬಿದ್ದಿದೆ ಅಂತ ಟ್ರೋಲ್ ಮಾಡಿದ್ರೆ, ಇಲ್ಲ ಯಾರೋ ಪ್ರಶ್ನೆ ಮಾಡಿದ್ರೆ, ಆಯಿತು ತಪ್ಪಾಗಿದೆ ನಾವು ಮುಚ್ತೀವಿ ಅಂತ ಹೇಳ್ಬೇಕು ಹೊರತಾಗಿ, ನಿಮ್ಮ ಟೈಮಲ್ಲಿ ಇರಲಿಲ್ವಾ, ಪ್ರಧಾನಿ ಮನೆ ಮುಂದೆ ಇಲ್ವಾ, ಈ ಥರದ್ದೆಲ್ಲ ಒಂದು ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. ಇದು ಒಳ್ಳೆ ಆಡಳಿತದ ಲಕ್ಷಣ ಅಲ್ಲ. ನಮ್ಮ ತಪ್ಪನ್ನು ತೋರಿಸ್ದಾಗ ಆಯಿತು ತಿದ್ಕೊಳ್ತೀವಿ, ಅದು ಯಾರೇ ತೋರಿಸ್ಲಿ ನಾವು ತಿದ್ಕೊಳ್ತೀವಿ ಅಂತ ಹೇಳ್ಬೇಕೆ ಹೊರತಾಗಿ ಈ ರೀತಿ ಮಾಡುವಂಥದ್ದು ಸರಿಯಲ್ಲ. ಇವ್ರ ಧೋರಣೆ ಹೆಂಗೆ ಅಂತಂದರೆ, ನಿಮ್ಮ ಟೈಮಲ್ಲಿ ಇರಲಿಲ್ವಾ, ನಮ್ಮ ಟೈಮಲ್ಲೂ ಇದೆ, ಮುಂದಕ್ಕೂ ಇರ್ತದೆ, ಏನೀಗ ನಿಮ್ಮ ಟೈಮಲ್ಲಿ ನಾವು ಸ್ಟ್ರೈಕ್ ಮಾಡ್ತೀವಿ, ನಮ್ಮ ಟೈಮಲ್ಲಿ ನೀವು ಸ್ಟ್ರೈಕ್ ಮಾಡಿ ಅಂತ ಜನರನ್ನು ಬಕ್ರ ಮಾಡುವ ರೀತಿಯ ಆಡಳಿತ ಮಾಡೋಕ್ಕೂಡ್ದು. ಇನ್ನು ಧಾರವಾಡದಲ್ಲಿ ಒಂದಷ್ಟು ಯೂತ್ಸು ಈ ಗೌರ್ಮೆಂಟ್ ಜಾಬ್ಗಳಿಗೆ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಅಂತೇಳಿ ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿ ಒನ್ಸ್ ಅಗೇನ್ ಈ RSS BJP ಅವರು ನುಸುಳಿ ಅಲ್ಲಿ ಕೆಲವು ಹೆಣ್ಮಕ್ಳು ಗಂಡ್ಮಕ್ಳು ಮಾತಾಡ್ತಾ ಹೇಳ್ತಾರೆ, ಬಿಟ್ಟಿ ಭಾಗ್ಯ ಬೇಡ. ಯಾವುದ್ರಿ ಬಿಟ್ಟಿ ಭಾಗ್ಯ? ಟ್ಯಾಕ್ಸ್ ದುಡ್ಡಲ್ಲಿ ಕೊಡ್ತಾ ಇರುವಂಥದ್ದು ಯಾವುದು ಬಿಟ್ಟಿ ಅಲ್ಲ. ಅದೇ ಇಂಡಸ್ಟ್ರಿಯಲಿಸ್ಟ್ಗೆ ಕೊಟ್ಟರೆ ನಿಮಗೆ ಅದು ಬಿಟ್ಟಿ ಭಾಗ್ಯ ಆಗಲ್ಲ. ಯಾರ್ಯಾರೋ ಕೋಟ್ಯಾಧೀಶ್ವರರು, ಅದೇ ಇವರು ಯಾರೋ ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಲಂಚ ಹೊಡ್ಕೊಂಡು ತಿಂತಾ ಇದ್ದಾರಲ್ಲ ಕಮಿಷನ್ಗಳಲ್ಲಿ, ಅದು ಬಿಟ್ಟಿ ಭಾಗ್ಯ ಅನ್ಸಲ್ಲ. ಬಡವರಿಗೆ BPL ಕಾರ್ಡ್ ಅವ್ರಿಗೆ ಒಂದಷ್ಟು ಸವಲತ್ತುಗಳನ್ನ ಕೊಟ್ಟ ತಕ್ಷಣ ಬಿಟ್ಟಿ ಭಾಗ್ಯನ? ಯೂತ್ಸು ನೀವು ಯಾವ ಥರ ಇರಬೇಕು, ಮುಂದಕ್ಕೆ ನೀವು ಸರ್ಕಾರದ ಭಾಗ ಆಗೋಕ್ಕೆ ಓದ್ತಾ ಇರುವಂಥವ್ರು ಈ ಥರ ಬುದ್ಧಿಗಳನ್ನ ಬೆಳೆಸ್ಕೊಳ್ಳೋದು ಸರಿಯಲ್ಲ. ಅಲ್ಲಿ ಒನ್ಸ್ ಅಗೇನ್ ಏನಿರ್ತದೆ ಅಂತಂದರೆ ಜಾತಿ ಸಂಘರ್ಷ ಇರ್ತದೆ. ಈ ಜಾತಿಯವ್ರಿಗೆ ಜಾಸ್ತಿ ಸೀಟ್ ಸಿಕ್ಬಿಡ್ತಾ ಇದೆ, ಈ ಜಾತಿಯವರೇ ಜಾಸ್ತಿ ಉದ್ಯೋಗದಲ್ಲಿದ್ದಾರೆ, ಈ ಥರದ್ದೆಲ್ಲ ಮನಸ್ಥಿತಿನ ಬಿಟ್ಟು ನಾವು ಸರ್ವ ಧರ್ಮ, ಇಲ್ಲ ಅಂತಂದರೆ ಏನು ಕುವೆಂಪು ಅವರು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಆ ನಿಟ್ಟಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ನಿಜವಾಗ್ಲೂ ಧಾರವಾಡದಲ್ಲಿ ನಮ್ಮಂಥ ಮನಸ್ಥಿತಿಗಳನ್ನೇ ಸರ್ಕಾರ ಆದಷ್ಟು ಬೇಗ ಈ ಒಂದು ಉದ್ಯೋಗಗಳಿಗೆ ಕರಿಬೇಕು ಅಂತ ದನಿ ಮಾಡ್ತಾ ಇರೋದು ಹೊರತಾಗಿ, ಈ ಯಾರು ಇವ್ರು ಹೈಲೈಟ್ ಮಾಡ್ತಾ ಇದ್ದಾರಲ್ಲ ಮೀಡಿಯಾಗಳು, ಇವ್ರ ಕೈಯಲ್ಲಿ ಇರೋದ್ರಿಂದ ಇಂಥ ಎಲಿಮೆಂಟ್ಗಳನ್ನ ಮಾತ್ರ ಹೈಲೈಟ್ ಮಾಡ್ತಾರೆ. ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಸರ್ಕಾರ ಕೂಡಲೇ ಇವರು ಇಷ್ಟು ದಿನ ಹೆಚ್ಚು ಕಮ್ಮಿ 1 ವರ್ಷ ಈ ಒಳ ಮೀಸಲಾತಿ ವಿಚಾರನ ಇಟ್ಕೊಂಡು ಈ ಸರ್ಕಾರಿ ಉದ್ಯೋಗಗಳಿಗೆ ಕರೆಯೋದನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದರು. ಈ ಒಳ ಮೀಸಲಾತಿ ವಿಚಾರ ಕೂಡ ಒನ್ಸ್ ಅಗೇನ್
ಈ ಏನು RSS, BJP ಅದನ್ನ ತಮ್ಮ ದಾಳವಾಗಿ ಬಳಸ್ಕೊಂಡು ಒಂದಷ್ಟು ಜನನ ಎತ್ಕಟ್ಟಿದ್ದಂತೂ ಸತ್ಯ. ಅದು ಈಗ್ಲೂನು ಕಿತ್ತಾಟ ನಡೀತಾ ಇದೆ. ಅದು ಇವತ್ತಿಗೆ ಮುಗ್ದೋಯ್ತದ ಅಂತಂದ್ರೆ ಖಂಡಿತವಾಗ್ಲೂ ಮುಗಿಯಲ್ಲ. ಅದು ಮೊದಲಿಂದನೂ ಇತ್ತು, ಈಗಲೂ ಇದೆ. ಈಗೇನೋ ಒಂದಷ್ಟು ಸೆಟ್ಲ್‌ಮೆಂಟ್ ಆಗಿದ್ರುನು ಅದು ಮುಂದಕ್ಕೂ ಕೂಡ ಅದು ಮುಂದುವರಿತಾನೇ ಇರುತ್ತೆ. ಈ ಒಂದು ವಿಚಾರನ ಮುನ್ನೆಲೆಗೆ ತಂದು ಇದಕ್ಕೆಲ್ಲ ಸ್ಟೇ ಕೊಡಿಸಿ ಅಪಾಯಿಂಟ್ಮೆಂಟ್‌ಗಳನ್ನ ಯಾಕೆ ತಡೆದ್ರು ಅಂತಂದ್ರೆ, ಏನಾದ್ರೂನು ಈ ಗೌರ್ಮೆಂಟು ಇದ್ದಾಗ ಅಪಾಯಿಂಟ್ಮೆಂಟ್‌ಗಳಾದ್ರೆ ಇವರ ಕೈಯಾಳು ಕಾಲಾಳುಗಳು ಇರ್ತಾರಲ್ಲ, ಅಂದ್ರೆ ಸರ್ಕಾರಿ ಕೆಲಸಗಳಲ್ಲಿ ಈ ಬ್ರಾಹ್ಮಣ್ಯ ಏನು ಒಂದು ಈ ಜುಟ್ಟು ಸೇಟುಗಳ ಗುಲಾಮರನ್ನ ಅದರೊಳಗೆ ಹಾಕೋದಕ್ಕಾಗೋದಿಲ್ಲ. ನೀವು ರಾಜಕಾರಣಿಗಳು ಕೇವಲ 5 ವರ್ಷ ಇರ್ತಾರೆ. ಅದು ಪಂಚಾಯತಿ ಮೆಂಬರ್ ಇರ್ಬೋದು, MP ಇರ್ಬೋದು, MLA ಇರ್ಬೋದು. ಆದರೆ ಈ ಸರ್ಕಾರಿ ಅಧಿಕಾರಿಗಳು ಇಲ್ಲ ಸರ್ಕಾರಿ ನೌಕರರು ಅವರು ಒಂದ್ಸಲ ಸೆಲೆಕ್ಟ್ ಆದರೆ ಮಿನಿಮಮ್ 30 ವರ್ಷ, ಕೆಲವರು 22, 23 ವಯಸ್ಸಿಗೆಲ್ಲ ಸೆಲೆಕ್ಟ್ ಆಗಿಬಿಡ್ತಾರೆ. ಅವ್ರಿಗಂತೂ 35 ವರ್ಷಕ್ಕಿಂತ ಹೆಚ್ಚು ಅವಕಾಶ ಸಿಗುತ್ತೆ. ಈ ಥರ ಇರುವ ಜಾಗದಲ್ಲಿ ಎಲ್ಲವೂ ಇವ್ರ ಕಡೆಯವ್ರನ್ನ ಹಾಕೊಳ್ಳೋದಕ್ಕೋಸ್ಕರ ಆ ಸರ್ಕಾರ ಯಾವ ಪಕ್ಷದವ್ರದ್ದು ಬರುತ್ತೋ ಅವರು ಒಂದಷ್ಟು ಪಿತೂರಿಗಳನ್ನ ಮಾಡೋದಂತೂ ಸತ್ಯ. ಹಾಗೆ ನೋಡೋದಾದ್ರೆ ಈಗ ಇರುವಂಥ ಕರ್ನಾಟಕ ಸರ್ಕಾರ ಏನಾದ್ರೂ ಈ ಜಾಬ್ಸ್ಗಳನ್ನ ಫಿಲಪ್ ಮಾಡಿದ್ರೆ ಇರೋದ್ರಲ್ಲಿ ಪರವಾಗಿಲ್ಲ, ಎಲ್ಲ ಸಮುದಾಯದವ್ರಿಗೂ ಅವಕಾಶ ಖಂಡಿತ ಸಿಗುತ್ತೆ. ಒನ್ಸ್ ಅಗೇನ್ ಎಲ್ಲ ಸಮುದಾಯದ ಬ್ರಾಹ್ಮಣ್ಯದ ಗುಲಾಮರಿಗೆ ಸಿಗುತ್ತಾ ಅದು ಸ್ಪಷ್ಟವಾಗಿ ನಮಗೂ ಗೊತ್ತಾಗ್ತಾ ಇಲ್ಲ. ಆದರೆ ಇನ್ನೂ ಒಂದು ಯಾವುದೋ ಒಂದು BJP ಗೌರ್ಮೆಂಟ್ ಇದ್ದಾಗ ಆದರೆ 100% ಅವರ ಜೀತಗಾರರಿಗೆ ಈ ಎಲ್ಲ ಜಾಬ್ಸು ಸಿಗುವಂಗೆ ಅವರು ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ಕಳೆದ BJP ಗೌರ್ಮೆಂಟ್ ಇದ್ದಾಗ ನಾವು ಕೂಡ ಪ್ರತಿ ಸಲ ಇವರು ಜಾಬ್ ಫಿಲಪ್ ಮಾಡ್ತೀವಿ ಅಂತಂದಾಗ ಅದರಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಹಗರಣಗಳನ್ನ ವಿರೋಧ ಮಾಡಿ ಅದನ್ನೆಲ್ಲ ತಡೆ ಹಿಡಿದಿದ್ದೀವಿ. ಆದರೆ ಈ ಗೌರ್ಮೆಂಟು ತಾನು ಇಷ್ಟೊತ್ತಿಗೆ ಈ 2-2.5 ವರ್ಷ ಆಗ್ತಾ ಬರ್ತಾ ಇದೆ, ಇಷ್ಟೊತ್ತಿಗೆ 1 ಲಕ್ಷ ಪೋಸ್ಟ್ ಆದ್ರೂ ತುಂಬಿಡ್ಬೇಕಾಯ್ತು ಇವರು ಪ್ರಣಾಳಿಕೆಯಲ್ಲಿ ಹೇಳ್ದಂಗೆ. ಆದರೆ ಈ ಒಳ ಮೀಸಲಾತಿ ನೆಪನ ಇಟ್ಕೊಂಡು ಅವರು ಪೋಸ್ಟ್‌ಪೋನ್ ಮಾಡ್ತಾ ಬರ್ತಾನೆ ಇದ್ದಾರೆ. ಇನ್ ಕೇಸ್ ಆ ರೀತಿ ಏನಾದ್ರೂ ಒಳ ಮೀಸಲಾತಿದೆ ತೊಂದರೆ ಆಗ್ತಾ ಇದೆ ಅಂತಂದರೆ ಏನು ಜನರಲ್ ಕ್ಯಾಟಗರಿ, EWS, OBC ಇವ್ರಿಗೆ ನೀವು ಎಕ್ಸಾಮ್ನ ಮಾಡ್ಬೋದಿತ್ತು, ಮಾಡಿ ಫಿಲಪ್ ಮಾಡ್ಬೋದಿತ್ತು. ಈ SC STದನ್ನ ಅವ್ರದನ್ನ ಇತ್ಯರ್ಥ ಆದಮೇಲೆ ಮಾಡ್ಬೋದಿತ್ತು. ಇಲ್ಲ ಬೇರೆ ಇನ್ನೂ ತಜ್ಞರು ಇರ್ತಾರೆ, ಅವ್ರ ಮೂಲಕ ಇದಕ್ಕೆ ಏನು ಪರಿಹಾರ ಅಂತ ಕೇಳಿ ಮಾಡ್ಬೋದಿತ್ತು. ಈ ಯೂತ್ಸು ಎಕ್ಸಾಮ್ಗೆ ಓದಿ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ. ನೀವು ಅದು ಆಮೇಲೆ ಅದೊಂದು ದೊಡ್ಡ ದಂಧೆ ಏನಾಗ್ಬಿಟ್ಟಿದೆ. ಮೊದಲೆಲ್ಲ ಅವರೇ ಸೆಲ್ಫ್ ಸ್ಟಡಿ ಮಾಡ್ತಿದ್ರು, ಒಂದಷ್ಟು ಪುಸ್ತಕಕ್ಕೆ ಏನೋ ಬಂಡವಾಳ ಹಾಕ್ಬಿಟ್ಟು ಯಾರೋ ಒಬ್ರಿಗೆ ಇದು ಜಾಬ್ ಸಿಕ್ತಿತ್ತು. ಇದನ್ನ ನೋಡಿದ್ರಲ್ಲ ಒಂದಷ್ಟು ಜನ, ಅವರು ಅದನ್ನು ಯಾವ ರೀತಿ ದಂಧೆ ಮಾಡ್ಕೊಂಡಿದ್ದಾರೆ ಅಂದರೆ, ಬೆಂಗಳೂರಿನ ಚಂದ್ರ ಲೇಔಟು, ವಿಜಯನಗರ ಇಲ್ಲಿಗೆ ಹೋದರೆ ಗೊತ್ತಾಗುತ್ತೆ, ಪ್ರತಿ ಗಲ್ಲಿಗೂ ಅಕಾಡೆಮಿಗಳು, ಇನ್ಸ್ಟಿಟ್ಯೂಷನ್ಗಳು ಓಪನ್ ಆಗಿದೆ. ಎಲ್ಲದಕ್ಕೂ IAS, KAS, ಆಮೇಲೆ ಬರೀ IAS, KAS ಬರೀ ಈ ಥರದ್ದೇ ಉದ್ಯೋಗ ಇರಲ್ಲ, ಒಂದು PC ಇಂದನೂ ಕೂಡ ಉದ್ಯೋಗಗಳಿರ್ತವೆ, ಲಕ್ಷಾಂತರ ಉದ್ಯೋಗ ಇರುತ್ತೆ. ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತೀವಿ ಅಂತ ಫೀಸು 50,000, 60,000, 1 ಲಕ್ಷ ಹಿಂಗೆಲ್ಲ ಕಿತ್ಕೊಳ್ತಾರೆ. ಅದಕ್ಕೇನೋ ನೋಟ್ಸು, ಜೆರಾಕ್ಸು ಇದಕ್ಕೆಲ್ಲ ಒಂದೊಂದು ವಿದ್ಯಾರ್ಥಿ ಕೂಡ ಇದಕ್ಕೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ತಾರೆ. ಇದೇ ಒಂದು ದೊಡ್ಡ ಎಕಾನಮಿ ಆಗಿದೆ. ಇದು ಬರೀ ಕರ್ನಾಟಕದಲ್ಲಿ ಬರೀ ಬೆಂಗಳೂರಲ್ಲಿ ಹೇಳಿದೆ, ನೀವು ಧಾರವಾಡಕ್ಕೆ ಹೋದರೆ ಅಲ್ಲೂ ಹಂಗೆ ಇರುತ್ತೆ. ನೀವು ಯಾವುದೇ ಜಿಲ್ಲಾ ಕೇಂದ್ರದ ಜನರಲ್ ಲೈಬ್ರರಿ, ಏನು ಪಬ್ಲಿಕ್ ಲೈಬ್ರರಿ ಇದೆ, ಅಲ್ಲಿಗೆ ಹೋದರೆ ಈ ಎಕ್ಸಾಮ್ಗಳಿಗೆ ಓದುವ ಮಕ್ಕಳೇ ಅಲ್ಲಿ ಕಾಣ್ತಾರೆ. ಅದು ಈ ಓದುವ ಅಭ್ಯಾಸಕ್ಕೋಸ್ಕರ ನಾವು ಕೂಡ ಅದನ್ನು ಪ್ರೋತ್ಸಾಹ ಕೊಡ್ತೀವಿ. ಆದರೆ ಈ ದಂಧೆ ಮಾಡ್ತಾ ಇದ್ದಾರಲ್ಲ, ಆ ದಂಧೆನ ನಿಲ್ಲಿಸೋದಕ್ಕೆ ಸರ್ಕಾರದವರೇ ಏನಾದರೂ ಒಂದು ಕಡಿವಾಣ ಹಾಕಬೇಕು. ಯಾಕಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥವ್ರಿಗೆ ಮಾತ್ರನೇ ಇವೆಲ್ಲ ಕೋಚಿಂಗ್ನ ತಗೊಳ್ಳೋಕ್ಕೆ ಸಾಧ್ಯ ಇದೆ ಹೊರತಾಗಿ ಯಾರೋ ಬಡವ್ರ ಮಕ್ಕಳು, ಯಾರೋ ಹಳ್ಳಿಯ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ. ಯಾವಾಗ ಎಲ್ಲರೂ ಸೆಲ್ಫ್ ಸ್ಟಡಿ ಮಾಡಿ ಈ ಗೌರ್ಮೆಂಟ್ ಜಾಬ್ಗಳಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೋ ಆವಾಗ ನಿಜವಾದ ಒಂದು ರೇಸ್ ಇರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಈ ರನ್ನಿಂಗ್ ರೇಸಲ್ಲಿ ಯಾರೋ ಒಬ್ಬರು ಡ್ರಗ್ಸ್ ತಗೊಬಿಟ್ಟು ಓಡ್ಬಿಡ್ತಾರಲ್ಲ, ಆ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಈ ದಂಧೆ ಏನಿದೆ ಇದು ನಿಲ್ಲಬೇಕು. ಇನ್ನು ಬೀದರ್ ಟು ಬೆಂಗಳೂರು ಯುವ ಪರಿವರ್ತನಾ ಯಾತ್ರೆ ಅಂತ ನಮ್ಮ ಯಲ್ಲಪ್ಪ ಹೆಗಡೆ ಅವರ ನೇತೃತ್ವದಲ್ಲಿ, ಅವರ ಮುಂದಾಳತನದಲ್ಲಿ ನಾವೆಲ್ಲ ಒಂದು ಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೀದರ್ ಟು ಬೆಂಗಳೂರು ಸುಮಾರು ಒಂದು 10-12 ಜಿಲ್ಲೆಯಲ್ಲಿ
ಸಾಗಿ ಹೋಗ್ಬೇಕು ಅಂದರೆ ಪಾದಯಾತ್ರೆ ಅಂತಲ್ಲ, ವೆಹಿಕಲ್ಸ್ ಅಲ್ಲೇ ಮೂವ್ ಆಗುವಂಥದ್ದು. ಪ್ರತಿ ಜಿಲ್ಲಾ ಕೇಂದ್ರ ಇಲ್ಲ ಪ್ರತಿ ತಾಲೂಕು ಕೇಂದ್ರಕ್ಕೆ ನಾವೇನು ಬರೋ ದಾರಿಲಿ ಹೋಗ್ತೀವಿ ಅಲ್ಲಿ ತಹಸೀಲ್ದಾರ್ಗೋ ಡಿ ಸಿಗೋ ಮನವಿ ಕೊಡೋದು, ಮತ್ತು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಭಾಷಣಗಳನ್ನ ಮಾಡಿ ಕರಪತ್ರನ ಹಂಚಿ ಜನರನ್ನ ಜಾಗೃತಿಗೊಳಿಸುವಂಥದ್ದು. ಯಾವ ವಿಚಾರವಾಗಿ? ಮುಖ್ಯವಾಗಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು, ಇನ್ನು ಹಾಸ್ಪಿಟ್ಲ್ಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು, ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ನೀರಾವರಿನ ಹೆಚ್ಚು ಮಾಡಬೇಕು, ರೈತರ ಸಮಸ್ಯೆಗಳಿಗೆ ಸರ್ಕಾರ ತ್ವರಿತವಾಗಿ ಸ್ಪಂದಿಸಬೇಕು. ಇನ್ನು ಮೀಸಲಾತಿ ವಿಚಾರವಾಗಿ 2A ಅವ್ರಿಗಿರ್ಬೋದು, SC STಗಿರ್ಬೋದು, ಈ ಗುತ್ತಿಗೆಯಲ್ಲೂ ಕೂಡ ಯಾವುದು ಈ PWD ಕಾಂಟ್ರಾಕ್ಟ್ ಇರುತ್ತಲ್ಲ ಅದರಲ್ಲೂ ಕೂಡ ಮೀಸಲಾತಿ ಕೊಡಬೇಕು. ಈ ಥರದ್ದು ಒಂದು 10 ಅಂಶಗಳನ್ನ ಇಟ್ಕೊಂಡು ಒಂದು ಯುವ ಪರಿವರ್ತನಾ ಯಾತ್ರೆ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವುದೋ ಒಂದು ಸಂಘಟನೆ ವತಿಯಿಂದ ಮಾಡ್ತಾ ಇಲ್ಲ, ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ವ್ಯಕ್ತಿಯಾಗಿರ್ಬೋದು ಸಂಘಟನಾತ್ಮಕವಾಗಿರ್ಬೋದು, ಎಲ್ಲರನ್ನೂ ಕೂಡ ಒಳಗೊಳ್ಳೋದಕ್ಕೋಸ್ಕರ ಜನಸಾಮಾನ್ಯರ ವೇದಿಕೆ ಅಂತ ಮಾಡ್ಕೊಂಡು ಅದು ಮಾಡ್ತಾ ಇದ್ದೀವಿ. ನಾನು ಕೂಡ ಇದರಲ್ಲಿ ಒಟ್ಟಾರೆ ಇದೊಂದು 13-14 ದಿನ ಇರುತ್ತೆ. ಅಷ್ಟು ದಿನನೂ ಭಾಗವಹಿಸ್ತೀನೋ ಇಲ್ವೋ ನನಗೂ ಸ್ಪಷ್ಟತೆ ಇಲ್ಲ, ಬೇರೆ ಬೇರೆ ಕೆಲಸಗಳಿರೋದ್ರಿಂದ. ಒಟ್ಟಿನಲ್ಲಿ ಇದು ನಮ್ಮ ಸಂಪೂರ್ಣ ಬೆಂಬಲದಿಂದ ನಡೆಯುವಂಥ ಯಾತ್ರೆ ಆಗಿದೆ. ನೀವು ಕೂಡ ಇದರಲ್ಲಿ ಜೊತೆ ಆಗ್ಬೋದು ಅಂತ ಈ ಮೂಲಕ ಹೇಳ್ತಾ ಶರಣು. ಥ್ಯಾಂಕ್ ಯು.